ಇಂದು ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು 617 ಲಕ್ಷ ರು ವೆಚ್ಚದಲ್ಲಿ ನಗರದ ವಿವಿಧ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಶಾಸಕರಾದ ಎಚ್.ಡಿ. ತಮ್ಮಯ್ಯನವರು ಇಂದು ನಗರದ ಬಸವನಹಳ್ಳಿಯಲ್ಲಿರುವ ಗಣಪತಿ ದೇವಸ್ಥಾನದ ಬಳಿ 123 ಲಕ್ಷ ರು, ರಾಮನಹಳ್ಳಿ ಶಾದಿ ಮಹಲ್ ಬಳಿ 131 ಲಕ್ಷ ರು, ಇಂಜಿನಿಯರ್ ನಾಗೇಂದ್ರ ಮನೆಯ ಬಳಿ 25 ಲಕ್ಷ ರು, ಗೌರಿ ಕಾಲುವೆ ಬಿಎನ್ ಪ್ರಾವಿಜನ್ ಸ್ಟೋರ್ ಬಳಿ 95 ಲಕ್ಷ ರು, ಮಲ್ಲಂದೂರು ಎಪಿ ಹಾರ್ಡ್ವೇರ್ ಬಳಿ 71 ಲಕ್ಷ ರು, ಮಲ್ಲಂದೂರು ಬದ್ರಿಯಾ ಆಟೋ ಸರ್ಕಲ್ ಬಳಿ 121 ಲಕ್ಷ ರು ಹಾಗೂ ಅಯ್ಯಪ್ಪನಗರ ದೇವಸ್ಥಾನದ ಬಳಿ 55 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಡಾಂಬರೀಕರಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಕಳೆದ 2 ವರ್ಷಗಳಿಂದ ಜನರು ರಸ್ತೆ ಗುಂಡಿ ಮುಚ್ಚಿಸಲು ಮತ್ತು ಹೊಸ ರಸ್ತೆ ಮಾಡಿಸಿಕೊಡಲು ಮನವಿ ಮಾಡ್ತಾ ಇದ್ರು. ಅತಿಯಾದ ಮಳೆಯ ಕಾರಣದಿಂದ ಕೆಲಸ ಸ್ವಲ್ಪ ವಿಳಂಬವಾಗಿದೆ. ಆದರೆ ಮುಖ್ಯಮಂತ್ರಿಗಳು ನಮ್ಮ ಮನವಿಗೆ ಸ್ಪಂದಿಸಿ ರಸ್ತೆ ಅಭಿವೃದ್ಧಿಗಾಗಿ ಕ್ಷೇತ್ರಕ್ಕೆ ಹಣ ನೀಡಿದ್ದಾರೆ ಎಂದರು. ಈಗ ಎಷ್ಟು ಜನ ಇವತ್ತು ಆ ಗುಂಡಿನ ನೋಡಿ ಸಂಕಷ್ಟ ಪಡ್ತಾ ಇದ್ರು, ಆ ಸಂಕಷ್ಟಗಳನ್ನ ಸಂಕಷ್ಟಗೊಳಿಸುವ ಗಣಪತಿ ದೇವಸ್ಥಾನದ ಎದುರುಗಡೆ ಇವತ್ತು ಗುದ್ದಲಿ ಪೂಜೆ ಮಾಡ್ತಾ ಇದ್ದೀವಿ. ಇನ್ನು 2 ತಿಂಗಳು ಚಿಕ್ಕಬಳ್ಳೂರು ನಗರದ ಜನರಿಗೆ ಆ ಸಂಕಷ್ಟ ಇರಲ್ಲ. ಡಿಸೆಂಬರ್ 1ನೇ ತಾರೀಕಿಂದ ನಾನು 2 ತಿಂಗಳು ಅವರಿಗೆ ಅವ್ರು 2 ತಿಂಗಳು ಮುಗಿಸ್ತೀನಿ ಅಂತ ಹೇಳಿದರೆ, ನಾವು 3 ತಿಂಗಳು ಹೇಳಿದೀವಿ. ಫೆಬ್ರವರಿ ಎಂಡ್ ಒಳಗಡೆ ಚಿಕ್ಕಬಳ್ಳೂರು ನಗರದೊಳಗಡೆ ಯಾವುದೇ ಗುಂಡಿ ಬಿದ್ದಿರೋ ರಸ್ತೆಗಳು ಇರಬಾರ್ದು. ಆಯ್ದ ರಸ್ತೆಗಳು ಪೂರ್ತಿ ಸಂಪೂರ್ಣ 100ಕ್ಕೆ 100 ನಾವು ಹೇಳಕ್ಕಾಗಲ್ಲ. 22.5 ಕೋಟಿ ರೂಪಾಯಿ ಒಳಗಡೆ ಚಿಕ್ಕಬಳ್ಳೂರು ನಗರದ ಜನ ಹೆಚ್ಚು ಓಡಾಡುವಂತ, ಅದಕ್ಕೆ ಯಾವುದೇ ಜಾತಿ ಪಕ್ಷ ಏನೂ ಇಲ್ಲ, ಜಾಸ್ತಿ ಜನ ಹೆಚ್ಚು ಜನ ಬಳಸುವ ರಸ್ತೆಗಳನ್ನ ಮೊದಲು ಮಾಡಬೇಕು ಅನ್ನೋ ಒಂದು ಸೂಚನೆನ ನಗರಸಭೆ ಅಧಿಕಾರಿಗಳು ಕೊಟ್ಟಿದ್ದಾವೆ. ಇಲ್ಲೇ ಎಡಬಲಿ ಇದ್ದಾರೆ, ಅವ್ರಿಗೆ ಈಗಲೂ ಹೇಳ್ತೇನೆ, ನೋಡಿ ಈಗೇನು ಕಾಮಗಾರಿ ಮಾಡ್ತಾ ಇದ್ವಿ ಇದು ಶಾಶ್ವತ ಕಾಮಗಾರಿ ಆಗ್ಬೇಕು. ಗುತ್ತಿಗೆದಾರರು ಯಾರೇ ಇರಲಿ, ಅವನು ಎಷ್ಟೇ ದೊಡ್ಡ ಪ್ರಭಾವಿತ ವ್ಯಕ್ತಿ ಆಗಲಿ, ಆದ್ರೆ ನೀವು ಕಾಮಗಾರಿನ ಗುಣಮಟ್ಟದ ಕಾಮಗಾರಿ ಮಾಡಬೇಕು. ಗುಣಮಟ್ಟದ ಕಾಮಗಾರಿ ಮಾಡಲೇಬೇಕು. ಇದು ಸರ್ಕಾರದ ದುಡ್ಡು. ಸರ್ಕಾರದ ಯಾರ್ದು? ಇಲ್ಲಿರ್ತಕ್ಕಂಥ ನಮ್ಮೆಲ್ಲರ ತೆರಿಗೆ ಹಣ. ಅಂತ ತೆರಿಗೆ ಹಣನ ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಆ ಹಣನ ಪೋಲ್ ಮಾಡೋದಕ್ಕೆ ನಾನು ಖಂಡಿತ ನಿಮ್ಮ ಜನಪ್ರತಿನಿಧಿಯಾಗಿ ಬಿಡಲ್ಲ. ಅಧ್ಯಕ್ಷರು ಮತ್ತು ಸದಸ್ಯರುಗಳು ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಪಿಡಬ್ಲ್ಯೂಡಿಯಿಂದ ಈ ಸರ್ಕಲ್ನಿಂದ 1 ಕಿಲೋಮೀಟರ್ ವರೆಗೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ಮರುಡಾಂಬರೀಕರಣವನ್ನ ಮಾಡ್ತಾ ಇದ್ದೇವೆ ಅಲ್ಲಿ. ಅದೇ ರೀತಿ ಅರಳಿ ಮರದಿಂದ ಫುಡ್ ಪ್ಯಾಲೇಸ್ ಮತ್ತೆ ಏನು ಇಡೀ ಸಾವಿರಾರು ಜನ ಬಂದು ಹೋಗುವ ಒಕ್ಕಲಿಗರ ಹಾಸ್ಟೆಲ್ವರೆಗೆ 22.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಡಾಂಬರೀಕರಣವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ವಾರ್ಡ್ ನಂಬರ್ 33ರ ಕಾಲಭೈರವೇಶ್ವರ ದೇವಸ್ಥಾನದಿಂದ ಎಲ್ಲ ಜನ ಏನು ರಾಮನಹಳ್ಳಿ ಮೇನ್ ರೋಡ್ ಟಚ್ ಆಗ್ತಾರೆ, ಅದು ಮತ್ತೆ ಶಾದಿ ಮಾಲ್ನಿಂದ ಚಾನಲ್ ವರೆಗೆ ಒಟ್ಟು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಾಂಬರೀಕರಣವನ್ನ ಮಾಡ್ತೇವೆ. ಅದೇ ರೀತಿ ನಿಮಗೆ ವಾರ್ಡ್ ನಂಬರ್ 33ರ ಶಫಿ ಮನೆಯಿಂದ ಇವರಿಗೆ ಬಾಕ್ಸ್ ಚರಂಡಿ, ಅದು ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಅಲ್ಲಿ ಬಾಕ್ಸ್ ಚರಂಡಿ ನಿರ್ಮಾಣವನ್ನ ಮಾಡ್ತೇವೆ. ಈ ರಸ್ತೆಗಳನ್ನ ಮಾಡುವ ಸಂದರ್ಭದಲ್ಲಿ ಯಾರು ಸೆಕ್ಷನ್ ಇಂಜಿನಿಯರ್ ಇದ್ದೀರಿ ಅವರು ಸ್ಥಳದಲ್ಲೇ ನಿಂತು ಕೆಲಸ ಮಾಡಿಸ್ಬೇಕು. ಇಲ್ಲದೆ ಇದ್ರೆ ನಾನು ಇಲ್ಲೇ ಹೇಳ್ತೇನೆ, ನೀವು ಅದಕ್ಕೆ ತೊಂದರೆ ಅನುಭವಿಸ್ಬೇಕಾಗುತ್ತೆ. ನಿಮಗೆ ನಾವು ಸಂಪೂರ್ಣ ಅಧಿಕಾರ ಕೊಟ್ಟಿದ್ದೀವಿ, ಸೆಕ್ಷನ್ ಇಂಜಿನಿಯರ್ ನಿಂತ್ಕೊಂಡು ಕ್ವಾಲಿಟಿ ವರ್ಕ್ ಮಾಡಬೇಕು ಅಂತ. ವಾರ್ಡ್ ನಂಬರ್ 32ರಲ್ಲೂ ಸಹ 24 ಲಕ್ಷ ರೂಪಾಯಿಯಿಂದ 60 ಅಡಿ ರಸ್ತೆವರೆಗೂ ಡಾಂಬರೀಕರಣ ಮಾಡ್ತೇವೆ. ವಾರ್ಡ್ ನಂಬರ್ 29, 30, 32ರಲ್ಲಿ 60 ಫೀಟ್ ರೋಡಿಗೆ ಹೋಗುವ 24 ಲಕ್ಷ ರೂಪಾಯಿ ಡಾಂಬರೀಕರಣ ಮಾಡ್ತೇವೆ. ವಾರ್ಡ್ ನಂಬರ್ 30ರ ನೂರಾನಿ ಮಸೀದಿ ಹಿಂಭಾಗದವರೆಗೆ 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯ ವತಿಯಿಂದ ಕಾಂಕ್ರೀಟ್ ರಸ್ತೆಯನ್ನ ಮಾಡ್ತೇವೆ. ಅದೇ ರೀತಿ ವಾರ್ಡ್ ನಂಬರ್ 30ರಲ್ಲೂ ಸಹ 30 ಲಕ್ಷ ರೂಪಾಯಿ, ಒಟ್ಟು ಅಲ್ಲಿ 94 ಲಕ್ಷ ರೂಪಾಯಿ ವೆಚ್ಚದ ಡಾಂಬರ್ ರಸ್ತೆ ಮತ್ತೆ ಕಾಂಕ್ರೀಟ್ ರಸ್ತೆಯನ್ನ ಮಾಡ್ತೇವೆ. ವಾರ್ಡ್ ನಂಬರ್ 16, 22 ಈ ಸಂಬಂಧಪಟ್ಟಂತೆ 25ಕ್ಕೆ ಸಂಬಂಧಿಸಿದಂತೆ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಡಾಂಬರ್ ರಸ್ತೆಯನ್ನ ಮಾಡ್ತೇವೆ. ವಾರ್ಡ್ ನಂಬರ್ 25ರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ರಸ್ತೆ, ವಿಜಯಪುರ 2ನೇ ಮುಖ್ಯ ರಸ್ತೆ, ಫಾತಿಮಾ ರಸ್ತೆ, ಅಲ್ಲಿ 50 ಲಕ್ಷ ರೂಪಾಯಿ ಡಾಂಬರೀಕರಣವನ್ನು ಮಾಡ್ತೇವೆ. ಹೀಗೆ ಒಟ್ಟು ರಸ್ತೆಗಳನ್ನು ಮಾಡುವ ಸಂದರ್ಭದಲ್ಲಿ ಅದೇ ರೀತಿ
ನಿಮಗೆ ತುಂಬಾ ಹಾಳಾಗಿರುವಂತ ರತ್ನಗಿರಿ ರಸ್ತೆಯಿಂದ ಕಿರಣ್ ಬೇಕರಿ ರಸ್ತೆನೂ ಸಹ ನಾವು ಡಾಂಬರೀಕರಣ ಮಾಡ್ತೇವೆ, 60 ಫೀಟ್ ಮಾಡ್ತೇವೆ. ಇನ್ನು ಉಳಿದ ಕಾಮಗಾರಿಗಳನ್ನ ನಾಳಿದ್ದು 21ನೇ ತಾರೀಕು ಗುದ್ಲಿ ಪೂಜೆ ಮಾಡುವ ಸಂದರ್ಭದಲ್ಲಿ ಉಳಿದ ರಸ್ತೆಗಳ ಮಾಹಿತಿಯನ್ನ ಕೊಡ್ತೇವೆ ಅಂತ ಹೇಳ್ತಾ ಗುದ್ದಲಿ ಪೂಜೆನ ಇಲ್ಲಿಂದ ರಾಮನಹಳ್ಳಿ ಮುಖ್ಯ ರಸ್ತೆಯಿಂದ ಕಾಲಭೈರವೇಶ್ವರ ದೇವಸ್ಥಾನದವರೆಗೆ ಮತ್ತೆ ಶಾದಿ ಮಾಲಿಂದ ಹಳ್ಳದವರೆಗೂ 2 ರಸ್ತೆ ಗುದ್ದಲಿ ಪೂಜೆ ಮಾಡಿದ್ದೀವಿ. ಅಲ್ಪಸಂಖ್ಯಾತರ ಇಲಾಖೆಯಿಂದ ಮಾಡಿದ್ದೀವಿ. ಒಟ್ಟು 200 ರಸ್ತೆಗಳು ಇವರು ಬೇಡಿಕೆ ಇದೆ. ಬಹುಶಃ ಇನ್ನೊಂದು ವರ್ಷದಲ್ಲಿ ಏನು ನಮ್ಮ ಟೌನ್ ಕ್ಯಾಂಟೀನ್ ಇದೆ, ಟೌನ್ ಕ್ಯಾಂಟೀನ್ ಇಂದ ಮೌಂಟೇನ್ ಶಾಲೆವರೆಗೂ ಈಗ ಹೇಗೆ KM ರೋಡಲ್ಲಿ ಮೂಡಿಗೆರೆ ರೋಡಲ್ಲಿ ಲೈಟ್ ಹಾಕಿದೀವಿ, ಆ ತರ ಲೈಟ್ ಅನ್ನು ಖಂಡಿತ ಮುಂದಿನ ದಿನದಲ್ಲಿ ಇಲ್ಲಿ ಹಾಕ್ಸ್ಕೊಡ್ತೀವಿ ಡಿವೈಡರ್ ಅಲ್ಲಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ iSiri Today, Voice of Democracy.